ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ ಭರತ್ ದಾವಣಗೆರೆಯಿಂದ. ಶ್ರಾವಣ ಮಾಸ ಬಂತು, ಮನೆ ಕ್ಲೀನ್ ಮಾಡಿ ಮುಗಿಸಿದ್ವಿ. ಫ್ರಿಡ್ಜ್ ಒಂದು ಕ್ಲೀನ್ ಮಾಡೋದು ಉಳಿದಿತ್ತು. ನಾನು ಹೇಗೆ ನನ್ನ ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡ್ತೀನಿ, ಹಾಗೆ ಹೇಗೆ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಹಣ್ಣು ಸೊಪ್ಪು ತರಕಾರಿ ಎಲ್ಲ ಖಾಲಿಯಾಗಿತ್ತು. ತರೋದಕ್ಕೆ ಅಮ್ಮ ನಾನು ಮಾರ್ಕೆಟ್ಗೆ ಹೋದ್ವಿ. ನಮ್ಮನೇಲಿ ನಾವು ಸೊಪ್ಪು ತರಕಾರಿನ ಹೆಚ್ಚು ಬಳಸ್ತೀವಿ. ನಾವು 1 ವಾರಕ್ಕಾಗುವಷ್ಟು ಹಣ್ಣು ಸೊಪ್ಪು ತರಕಾರಿನ ತಗೊಂಬಂದು ಇಟ್ಕೊಂತೀವಿ. ತರಕಾರಿನ ತಗೊಂಡು ಅಮ್ಮ ನಾನು ಗುಲಾಚ ಚಹಾ ಕುಡ್ದ್ಬಿಟ್ಟು ಮನೆಗೆ ಬಂದ್ವಿ. ಇದಿಷ್ಟು ನಾವು ಇವತ್ತು ತಗೊಂಡಿರೋ ತರಕಾರಿಗಳು. ಎಲ್ಲಾ ತರಕಾರಿಗಳನ್ನು ಹೀಗೆ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ತರಕಾರಿನ ಎತ್ತಿಡೋದಕ್ಕೆ ಈ ತರ ಬ್ಯಾಗ್ಗಳನ್ನ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಈ ತರ ಕಾಟನ್ ಬ್ಯಾಗ್ಗಳನ್ನು ನಾನು ಬಳಸ್ತೀನಿ. ಈ ಬ್ಯಾಗಲ್ಲಿ ಇಡೋದ್ರಿಂದ ತರಕಾರಿಗಳು ಯಾವುದು ನೀರಾಗೋದಿಲ್ಲ. ಅಮ್ಮ ನನಗೆ ತರಕಾರಿಗಳನ್ನ ಹಾಕೋದಕ್ಕೆ ಹೆಲ್ಪ್ ಮಾಡಿದ್ರು. ಎಲ್ಲ ತರಕಾರಿಗಳನ್ನ ಅವರೇ ನನಗೆ ಹಾಕೊಟ್ರು. ನೀವು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೀಗೆ ಆಗಿ ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ನಾನು ಯಾವ ವ್ಲಾಗ್ ಜೊತೆ ಬರಬೇಕು ಕಾಮೆಂಟ್ ಮಾಡಿ. ಮಿಕ್ಕಿರೋ ಹಳೆ ತರಕಾರಿಗಳನ್ನೆಲ್ಲ ಒಂದೇ ಬ್ಯಾಗ್ ಅಲ್ಲಿ ಹಾಕಿಟ್ಕೊಂತಾ ಇದೀವಿ. ಇದನ್ನ ಒಂದೇ ದಿನಕ್ಕೆ ನಾಳೆ ಎಲ್ಲ ಯೂಸ್ ಮಾಡ್ಕೊಂತೀವಿ. ನಿಂಬೆ ಹಣ್ಣನ್ನ ನಾನು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂತೀನಿ. ಕಾಟನ್ ಬಟ್ಟೆನ ಕೆಳಗೆ ಮತ್ತೆ ಮೇಲೆ ಹಾಕೋದ್ರಿಂದ ಏನೂ ಆಗೋದಿಲ್ಲ, ನೀರ್ ಬಿಡೋದಿಲ್ಲ ಅಂತ ಹೇಳಿ ಹಾಕ್ತಿವಿ. ನಾವು ಸೊಪ್ಪನ್ನು ಚೆನ್ನಾಗಿ ಸೋಸಿ ಕಾಟನ್ ಬಟ್ಟೆನಲ್ಲಿ ಸುತ್ತಿ ಇಡ್ತೀವಿ. ಹೀಗ್ ಮಾಡೋದ್ರಿಂದ 1 ವಾರದವರೆಗೂ ಸೊಪ್ಪು ನೀರ್ ಬಿಡೋದಾಗ್ಲಿ ಹಾಗೆ ಕೊಳೆಯೋದಾಗ್ಲಿ ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದು ಈರುಳ್ಳಿ ಮತ್ತೆ ನಾವು ಬೆಳ್ಳುಳ್ಳಿಯನ್ನ ಜೋಡಿಸ್ಕೊಂಡಿರೋದು. ನಾವು ಆಲೂಗೆಡ್ಡೆನ ಫ್ರಿಡ್ಜ್ ನಲ್ಲಿ ಇಡೋದಿಲ್ಲ, ಹಾಗೆ ಹೊರಗಡೆ ಇಡ್ತೀವಿ. ಇದು ಹಣ್ಣು ನಾವು ತಗೊಂಬಂದಿರೋದು. ನಾವು ಹಣ್ಣನ್ನ ಫ್ರಿಡ್ಜ್ ಅಲ್ಲಿ ಇಡೋದಿಲ್ಲ. ನಾವು ಹಣ್ಣನ್ನು ಕೂಡ 1 ವಾರಕ್ಕಾಗುವಷ್ಟು ತಗೊಂಬಂದಿದೀವಿ. ನಮ್ಮ ಫ್ರಿಡ್ಜ್ ಅನ್ನ ವಾರಕ್ಕೊಂದ್ಸರಿ ನಾನು ಕ್ಲೀನ್ ಮಾಡ್ಕೊಂತೀನಿ. ಹಾಗಾಗಿ ಹೆಚ್ಚು ಕೊಳೆ ಏನಾಗಿರೋದಿಲ್ಲ. ಚೆನ್ನಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊಳೋ ಅಂತ ಬಟ್ಟೆ ತಗೊಂಡು ನಾನು ಫ್ರಿಡ್ಜ್ ಅನ್ನ ಚೆನ್ನಾಗಿ ಒರೆಸ್ಕೊಂತೀನಿ ಈಗ. ತರಕಾರಿ ಇಡೋ ಜಾಗದಲ್ಲಿ ಹೀಗೆ ಕಾಟನ್ ಟವಲ್ನ ನಾನು ಹಾಕೊಂತೀನಿ. ಈಗ ನಾನು ಎಲ್ಲ ಬೇಳೆ ಕಾಳುಗಳನ್ನ ಮೇಲ್ಗಡೆ ಇಟ್ಕೊಂತೀನಿ. ಅಮ್ಮ ಏನೇ ಆರ್ಗನೈಸ್ ಐಟಮ್ಸ್ ತಗೊಂಡ್ರು 6 ಇಲ್ಲ 12 ತಗೊಂತಾರೆ. ಯಾಕೆ ಅಂದ್ರೆ ಆ ಜಾಗ ತುಂಬಾ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅಂತ. ಈಗ ನಾನು ತರಕಾರಿಗಳನ್ನ ಇಡ್ತೀನಿ. ಕವರ್ಗಿಂತ ಈ ಬ್ಯಾಗ್ ಅನ್ನ ಬಳಸೋದ್ರಿಂದ ನಮ್ಮ ಫ್ರಿಡ್ಜ್
ಚೆನ್ನಾಗಿರುತ್ತೆ, ಜೊತೆಗೆ ಕ್ಲೀನಾಗೂ ಇರುತ್ತೆ. ನಾವು ಫ್ರಿಡ್ಜ್‌ನಲ್ಲಿ ಅನ್ನ, ಸಾರು, ಪಲ್ಯ ಈ ಥರದ್ದು ಯಾವುದನ್ನು ಇಡೋದಿಲ್ಲ. ಸೊಪ್ಪು, ತರಕಾರಿ, ಬೇಳೆಕಾಳುಗಳು, ಹಾಲು, ಮೊಸರು ಹಾಗೆ ಮಸಾಲ ಪುಡಿಗಳನ್ನ ಮಾತ್ರ ಇಟ್ಕೊಂತೀವಿ. ಜೊತೆಗೆ ಪನ್ನೀರು, ಮೊಳಕೆ ಕಾಳು, ಬೆಣ್ಣೆ ಈ ಥರದನ್ನ ಕೂಡ ನಾನು ಇಟ್ಕೊಂತೀನಿ. ಫ್ರಿಡ್ಜನ್ನ ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ರೆ ಫ್ರಿಡ್ಜು ಗಲೀಜು ಕಾಣೋದಿಲ್ಲ, ಹಾಗೆ ಸ್ಮೆಲ್ ಕೂಡ ಬರೋದಿಲ್ಲ. ಫ್ರಿಡ್ಜ್‌ನಲ್ಲಿ ಕಟ್ ಮಾಡಿದ ಅರ್ಧ ಹೋಳು ನಿಂಬೆಹಣ್ಣನ್ನ ಮತ್ತು ಟಿಶ್ಯೂ ಪೇಪರ್‌ನ ಉಂಡೆ ಮಾಡಿ ಇಡೋದ್ರಿಂದ ಫ್ರಿಡ್ಜ್ ಬ್ಯಾಡ್ ಸ್ಮೆಲ್ ಬರೋದಿಲ್ಲ, ಹಾಗೆ ಫ್ರೆಶ್ ಆಗಿರುತ್ತೆ. ಈ ಟಿಪ್ಪನ್ನ ಅಮ್ಮ ಮಾಡ್ತಾ ಇದ್ರು. ಯಾಕೆ ಅಂತ ಕೇಳಿದಾಗ ಅಮ್ಮ ನನಗೆ ಇದನ್ನ ಹೇಳಿದ್ರು. ಅಮ್ಮ ಹೇಳಿದ ಈ ಟಿಪ್ಪನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಚೆನ್ನಾಗಿ ಅನ್ಸಿದೆ. ಇವತ್ತಿನ ನನ್ನ ಫ್ರಿಡ್ಜ್ ಕ್ಲೀನ್ ಮಾಡುವ ಕೆಲಸ ಮುಗೀತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇದೇ ತರ ಹೊಸ ವ್ಲಾಗ್ನಲ್ಲಿ ನಿಮ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.